ಮಾನ್ವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮುಖಂಡರ ನಡುವೆ ವಾಗ್ವಾದ. ಮಾನ್ವಿಯಲ್ಲಿ ಕಾಮಗಾರಿ ಸಂಬಂಧ ಕೈ ಮಿಲಾಯಿಸಿದ ಗಲಾಟೆ. ಕಾಂಗ್ರೆಸ್ ಅಭಿವೃದ್ಧಿಗೆ ಬಿಜೆಪಿಯವರ ಅಡ್ಡಿ ಎಂದು ಕಾರ್ಯಕರ್ತರ ಆರೋಪ. ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆಯಾಗುತ್ತಿದೆ ಎಂದು ಬಿಜೆಪಿ ಮುಖಂಡರ ಆರೋಪ. ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ನಡೆಯುವ ಕಾಮಗಾರಿ ಇದು. ಲೋಕೋಪಯೋಗಿ ಇಲಾಖೆ ಎಇಇ ಸಾಮುವೇಲಪ್ಪರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಿಗೆ ಬೆವರಿಳಿಸಿದ ಬಿಜೆಪಿ ಕಾರ್ಯಕರ್ತರು. ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆಯಾಗುವುದಲ್ಲದೆ ಲೋಕೋಪಯೋಗಿ ಇಲಾಖೆ ಮಾನ್ವಿ ಅಭಿಯಂತರರು ರಾತ್ರೋರಾತ್ರಿ ಗುಣಮಟ್ಟದಲ್ಲಿ ಇರುವ ರಸ್ತೆ ಯಾಕೆ ಕಾಂಕ್ರೀಟ್ ಕಾಮಗಾರಿ ಮಾಡಿ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತೀರಾ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಲು ಬಂದಾಗ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರ ನಡುವೆ ಕೈ ಮಿಲಾಯಿಸುವ ವಾಗ್ವಾದ ನಡೆದ ಘಟನೆ ಜರುಗಿತು. ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡುವುದನ್ನ ಸಹಿಸದೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಎಸ್ಸಿ ಎಸ್ಟಿ ಅನುದಾನವನ್ನ ಲೋಕೋಪಯೋಗಿ ಇಲಾಖೆ ಅಭಿಯಂತರರಾದ ಸಾಮುವೇಲಪ್ಪ ಹಾಗೂ ಗುತ್ತಿಗೆದಾರ ವೆಂಕೋಬ ಒಡೆಯರ್ ಸೇರಿಕೊಂಡು ಗುಣಮಟ್ಟದ ರಸ್ತೆಗೆ ಕಾಂಕ್ರೀಟ್ ಹಾಕಿ ಹಣ ಗುಳುಂ ಮಾಡುವ ವ್ಯವಸ್ಥೆ ಎಂದು ಬಿಜೆಪಿ ಕಾರ್ಯಕರ್ತರು ರಾತ್ರೋರಾತ್ರಿ ಕೆಲಸ ಯಾಕೆ ಮಾಡುತ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಹಿನ್ನೆಲೆಯಲ್ಲಿ ಮಾನ್ವಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗಲಾಟೆಯನ್ನ ತಿಳಿಗೊಳಿಸಿದ್ದಾರೆ. ರೋಡ್ ಹಾಕ್ಯಾರ, ಅದು ರಾತ್ರಿನೇ ಮಾಡಿದ ಕಾಮಗಾರಿ ಡೆಸ್ಟ್ ಹಾಕಿ ಕಿತ್ತು ಆಗ್ಯದ. 1 ಕೋಟಿ ರೂಪಾಯಿ ವೇಸ್ಟ್. ಅದು ಯಾರು ದುಡ್ಡು ರೀ? ಸಾರ್ವಜನಿಕ ನಾವು ಕೊಡ್ತೀವಿ, ಅದು ವೇಸ್ಟ್ ಅಲ್ರಿ. ಒಳ ಕಾಂಪ್ಲೆಕ್ಸ್ ನಾಗ ಇರೋದು ಅದೇ ತರ ಕಾಮಗಾರಿ ಮಾಡಿದ್ರೆ ಟೆಕ್ನಿಕಲ್ ಇಲ್ಲೇ ಪ್ರಾಕ್ಟಿಕಲ್.